ಯಲ್ಲಮ್ಮನಿಗೆ ರೈಲ್ವೆ ಮಾರ್ಗ ಆಗಲೇಬೇಕು, ಯಲ್ಲಮ್ಮನಿಗೆ ರೈಲ್ವೆ ಮಾರ್ಗ ಆಗಲೇಬೇಕು, ಯಲ್ಲಮ್ಮನಿಗೆ ರೈಲ್ವೆ ಮಾರ್ಗ ಆಗಲೇಬೇಕು. ಯಲ್ಲಮ್ಮನಿಗೆ ರೈಲ್ವೆ. ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸವದತ್ತಿ ಯಲ್ಲಮ್ಮನಿಗೆ ರೈಲು ಬೇಕು ಅಂತ ಪರಶುರಾಮನ ವೇಷ ತೊಟ್ಟು ವಿಶೇಷವಾಗಿ ಪ್ರತಿಭಟಿಸ್ತಾ ಇರುವ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಆದ ಕುತ್ಬುದ್ದೀನ್ ಕಾಜಿ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡ ರೈಲ್ವೆ ಮಾರ್ಗ ಕೂಡಲೇ ಅನುಷ್ಠಾನಗೊಳಿಸಬೇಕು ಅಂತ ಒತ್ತಾಯಿಸಿ ಗುರುವಾರ ಸವದತ್ತಿ ಪಟ್ಟಣದಲ್ಲಿ ಕುತ್ಬುದ್ದೀನ್ ಕಾಜಿ ಅವರ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಲಾಗ್ತಾ ಇದೆ. ಈ ಒಂದು ಹೋರಾಟದಲ್ಲಿ ಕುತ್ಬುದ್ದೀನ್ ಕಾಜಿ ಅವರು ಪರಶುರಾಮನ ವೇಷ ತೊಟ್ಟು ವಿಶೇಷವಾಗಿ ಪ್ರತಿಭಟಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಗುರುವಾರ ಮುಂಜಾನೆ ಪರಶುರಾಮನ ವೇಷದಲ್ಲಿ ಶ್ರೀ ಯಲ್ಲಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಅವರು ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಅಲ್ಲಿಂದ ಪಾದಯಾತ್ರೆ ಮೂಲಕ ಪಟ್ಟಣದ ಗಾಂಧಿ ಚೌಕ್ನಲ್ಲಿನ ಹೋರಾಟದ ವೇದಿಕೆಗೆ ಆಗಮಿಸಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಮೂಲಿಮನಿ ಅವರು ಸುದ್ದಿಗಾರರ ಜೊತೆ ಮಾತನಾಡಿದರು. ಸವದತ್ತಿ ಯಲ್ಲಮ್ಮನವರ ಆಶೀರ್ವಾದ ಪಡೆದುಕೊಂಡು ಇದೇ ಸ್ಥಳದಲ್ಲಿ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ತರಬೇಕು. 2019 ರೈಲ್ವೆ ಮುಂಗಡ ಪತ್ರದಲ್ಲಿ ಯೋಜನೆ ರಿಜೆಕ್ಟ್ ಯಾಕೆ ಆಯ್ತು ಅನ್ನುವಂಥ ತೀರ್ಮಾನಕ್ಕೆ ಇಲ್ಲಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೀವಿ. ಒಂದು ವರ್ಷದೊಳಗೆ ಸವದತ್ತಿ ಯಲ್ಲಮ್ಮನ ಆಶೀರ್ವಾದದಿಂದ ಇವತ್ತು ಈ ಲೋಕಾಪುರ ಧಾರವಾಡ ಸವದತ್ತಿ ಯಲ್ಲಮ್ಮ ರಾಮದುರ್ಗ ಮಾರ್ಗ ಕೇಂದ್ರ ಸರ್ಕಾರ ಅನುಮೋದನೆಗೆ ಒಳಪಡುವ ಒಂದು ಹಂತದೊಳಗೆ ತಲುಪಿದ್ದು ಭಾಳ ಒಂದು ಸಂತೋಷದ ಸಂಗತಿ. ಇವತ್ತು ನಾವು ಒಂದು ವರ್ಷದೊಳಗೆ ಈ ಯೋಜನೆ ಕಾರ್ಯರೂಪಕ್ಕೆ ತರುವ ಮಟ್ಟದೊಳಗೆ ಒಂದು ರಾಮದುರ್ಗ ಒಂದು ಸವದತ್ತಿ ನಗರಗಳ ಹೋರಾಟ ಸಮಿತಿಯ ಸದಸ್ಯರು ಮುಖಂಡರುಗಳ ಜೊತೆ ಪ್ರಯತ್ನ ಮಾಡಿ ಇಲ್ಲಿವರೆಗೂ ಬಂದೈತಂದರೆ ಇವತ್ತು ಅದೇ ಸವದತ್ತಿ ಯಲ್ಲಮ್ಮ ತನ್ನ ಮಗನ ರೂಪದಲ್ಲಿ ತಮ್ಮ ಮಗನ ಒಂದು ಪೋಷಾಕದಲ್ಲಿ ಒಂದು ನನಗೆ ಇವತ್ತು ಇಲ್ಲಿ ಒಂದು ಹೋರಾಟ ಪ್ರಾರಂಭ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾಳೆ. ಅದು ಕೇಂದ್ರದಾಗ ಏನು ಇವತ್ತು ರೈಲ್ವೆ ಮುಂಗಡ ಪತ್ರ ಬರುತ್ತೆ, ಕೇಂದ್ರದೊಳಗೆ ಮುಂಗಡ ಪತ್ರ ಅದ. ಆ ಒಂದು ಮುಂಗಡ ಪತ್ರದಲ್ಲಿ ಈ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕು, ಈ ಮಾರ್ಗ ಕಾರ್ಯರೂಪಕ್ಕೆ ತರಬೇಕು ಅಂಥೇಳಿ ಇವತ್ತು ನಾವು ಪರಶುರಾಮನ ಒಂದು ವೇಷದಲ್ಲಿ ಯಲ್ಲಮ್ಮನ ಆದೇಶದ ಮೇರೆಗೆ ನಾವು ಇಲ್ಲಿ ಕೂತೀವಿ. ಖಂಡಿತವಾಗಿ ಈ ಯೋಜನೆ ಈ ಒಂದು 2026 ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರೋದಿಲ್ಲ, ಎರಡನೇ ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸವದತ್ತಿ ಮಹಾನಗರದ ಗಾಂಧಿ ಚೌಕ್ನಲ್ಲಿ ಸವದತ್ತಿಯ ರೈಲ್ವೆ ಹೋರಾಟ ಸಮಿತಿಯವರು ವಿಶೇಷವಾಗಿರುವಂಥ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ಇವತ್ತು ಪರಶುರಾಮನ ವೇಷದ ಒಳಗೆ ನಮ್ಮ ಕಾಜಿಯವರು ಈ ಒಂದು ಹೋರಾಟದಲ್ಲಿ ನಿರತರಾಗಿದ್ದಾರೆ. ಕಳೆದ ಸಾರಿನೂ ಕೂಡ ಅವರು ಹೋರಾಟದ ಒಳಗೆ ಈ ರೈಲ್ವೆ ಸವದತ್ತಿ ಯಲ್ಲಮ್ಮನಗುಡ್ಡದ ರೈಲ್ವೆ ಯೋಜನೆ ಬರಬೇಕು ಅನ್ನೋ ಉದ್ದೇಶದಿಂದ ಭಾಳ ಕಠೋರವಾಗಿರುವಂಥ ಹೋರಾಟವನ್ನು ಈ ಹಿಂದೆ ಮಾಡಿದರು. ಅದು ಅತ್ಯಂತ ಅವಶ್ಯಕವಾಗಿರುವಂಥ ಒಂದು ಉದ್ದೇಶ. ಯಾಕಂತ ಕೇಳಿದರೆ ಇದು ಭಾಳ ದೊಡ್ಡ ಪ್ರವಾಸಿ ಕೇಂದ್ರ ಆಗಿರೋದರಿಂದ ರೈಲ್ವೆ ಯೋಜನೆ ಇಲ್ಲಿ ಮುಖ್ಯವಾಗಿ ಬೇಕಾಗಿದೆ. ಅದಕ್ಕೆ ಜನಪ್ರತಿನಿಧಿಗಳು ಸ್ಪಂದಿಸಬೇಕು, ಈ ಕಡೆ ಲಕ್ಷ್ಯ ವಹಿಸಬೇಕು. ಹಾಗೆಯೇ ಈ ಒಂದು ಬಜೆಟಿನ ಒಳಗನ ಅದಕ್ಕೆ ಸಂಬಂಧಿಸಿದ ವಿಚಾರವನ್ನು ಮಂಡನೆ ಮಾಡಿ ರೈಲ್ವೆ ಯೋಜನೆಗೆ ಒಂದು ಶೀಘ್ರಗತಿಯಲ್ಲಿ ಒಪ್ಪಿಗೆಯನ್ನು ಕೊಡಬೇಕು ಅಂತೇಳಿ ಈ ವೇದಿಕೆಯ ಮೂಲಕ ನಾವು ತಿಳಿಪಡಿಸುತ್ತೇವೆ. ಈ ಸಂದರ್ಭದಲ್ಲಿ ಸವದತ್ತಿ ತಾಲೂಕಿನ ವಿವಿಧ ಸಂಘಟನೆಗಳು, ಮುಖಂಡರು, ರಾಮದುರ್ಗ ಮತ್ತು ಸವದತ್ತಿ ರೈಲು ಹೋರಾಟ ಸಮಿತಿ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಕುತ್ಬುದ್ದೀನ್ ಕಾಜಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.